ಇಬ್ರು ರೆಡಿ ಆಗ್ತಿದ್ವಿ, ಒಂದ್ಸರಿ ನಗ್ತಿದ್ವಿ, ಶಾರ್ಟ್ ಆಗಿದ ತಕ್ಷಣ ನಕ್ಕು ಬಿಡ್ತಾ ಇದ್ವಿ, ಆಮೇಲೆ ತಿರ್ಗಿ ಹಂಗೆ ಮೂಡ್ಗೆ ಹೋಗ್ತಿದ್ವಿ. ಅಲ್ಲಿ ಒಬ್ಬರು ಪೈಪೋಟಿ ಮಾಡ್ದಿರ ಒಬ್ರಿಗೊಬ್ರು ನಮ್ಗೇನು ನಿರ್ದೇಶಕರು ಹೇಳಿದ್ರು ಅದನ್ನ ಒಪ್ಪಿಸ್ತಾ ಸಪೋರ್ಟ್ ಮಾಡ್ತಾ ಹೋದ್ವಿ. ಯಾಕಂದರೆ ಜನರಲಿ ಏನಾಗುತ್ತೆ, ಈಗ ಶೆಟ್ಟ ಹೇಳ್ದಂಗೆ ಕೆಲವರು ಸಹಿಸಲ್ಲ, ನಿಜ ಅದು, ಕೆಲವರು ವಿಲನ್ಗಳು ನಿಂತ್ರೇ ಸಹಿಸಲ್ಲ. ಇಲ್ಲಿ ನಾವು ಹಂಗೆ ಯಾರೂ ಮಾಡಲಿಲ್ಲ. ನಾವಿಬ್ರು ಅವರ ಏನು ಬರವಣಿಗೆ ಇತ್ತೋ ಅದನ್ನು ತುಂಬ ಮನಸ್ಪೂರ್ವಕವಾಗಿ ಹೃದಯ ತುಂಬಿ ಅದನ್ನು ಮಾತಾಡಿದ್ದೀವಿ ಅಷ್ಟೇ. ಸೊ ಹಂಗಾಗಿ ಅದು ತುಂಬ ಮುದ್ದಾಗಿ ಬಂದಿದೆ ಅನ್ಕೋತೀನಿ. ಇಬ್ಬರು ಒಬ್ರಿಗೊಬ್ರು ಲೈಕ್ ಫಸ್ಟು ಬಿಫೋರ್ ಆ್ಯಕ್ಷನ್ ಹೇಳೋಕ್ಕಿಂತ ಮುಂಚೆ ಎಲ್ಲ ಪ್ರಿಪೇರ್ ಆಗ್ತಿದ್ವಿ, ನಗ್ತಿದ್ವಿ, ಶಟ್ರ ಹಿಂಗಿದೆ ಬನ್ನಿ ಆಯಿತು ಅಂತ ಟಕ್ಕಂತ ಹಂಗೆ ಸೀರಿಯಸ್ ಆಗ್ತಿದ್ವಿ. ಶಾರ್ಟ್ ಆದಮೇಲೆ ಇದು ಥಿಯೇಟ್ರಲ್ಲಿ ಹಿಂಗೆ ಮಾತಾಡ್ಬೋದಲ್ವಾ ಅಂತ ಇಬ್ಬರು ಡಿಸ್ಕಸ್ ಮಾಡ್ತಿದ್ವಿ. ಅಂದ್ರೆ ಏನಾಗುತ್ತೆ ಕೆಲವು ಸಲ ಅಂದ್ರೆ ನಾವು ಸೀನನ್ನು ತಿಂದಾಕಕ್ಕೆ ಟ್ರೈ ಮಾಡ್ತೀವಿ. ಐ ಥಿಂಕ್ ಅದು ಒಬ್ಬ ನಟನಿಗಿರುವಂತಹ ಬಹಳ ದೊಡ್ಡ ವೀಕ್ನೆಸ್ ಅಂತ. ಅಂದ್ರೆ ತಿಂದಾಕ್ಬೇಕು ಅಂತಿಲ್ಲ, ಅವನ್ ಡೈರೆಕ್ಟರ್ ಏನ್ ಮಾಡಿದಾನೆ ಅದನ್ನ ಸರ್ವ್ ಮಾಡಿದ್ರೆ ಸಾಕು. ನಾವು ಸೀನ್ನ ಸೇವಕರು, ನಾವಲ್ಲಿ ಎಲ್ಲದರಲ್ಲೂ ಸ್ಕೋರ್ ಮಾಡಕ್ಕಿರೋದಲ್ಲ. ಕೆಲವು ಕಡೆ ನಾನು ಸೋಲ್ಲೇಬೇಕು, ಆ ಸೋತ್ರನೇ ಚಂದ ಸ್ಕ್ರೀನ್ ಪ್ಲೇಲಿ. ಕೆಲವು ಕಡೆ ಸರ್ ಸೋಲ್ಬೇಕು, ಅಲ್ಲಿ ಸೋತ್ರನೇ ಚಂದ. ಇಲ್ಲಾಂದ್ರೆ ಆಡಿಯನ್ಸ್ಗೆ ಆ ಎಕ್ಸ್ಪೀರಿಯನ್ಸ್ ಇರಲ್ಲ. ಯಾಕೆ ಗೆಲ್ಬೇಕು ಅನ್ಸುತ್ತೆ, ಒಬ್ಬ ಸೋತವನ್ ಗೆಲ್ಬೇಕು ಅಂತ ಅನ್ಸುತ್ತೆ. ಬಟ್ ಅದನ್ನ ನಾವು ಯಾವ ರೀತಿ ಬರಬೇಕು, ಸರ್ ಅವ್ರು ಸೋಲ್ಬೇಕಾದ್ರೆ ಸ್ವಲ್ಪ ಡೀಪಾಗಿ ಸೋಲ್ತೀನಿ ಅಂತ ಅವ್ರು ಒಪ್ಕೋತಾ ಇದ್ರು. ನಾನು ಹಿಂಗ್ ಮಾಡ್ಬಿಡ್ತೀನಿ ಅಂತ. ಆಗ ಜಡೇಶ್ ಸರ್ ಅಷ್ಟು ಸೋಲ್ಬಿಡಿ, ಇಲ್ಲ ನಾನು ಸೋಲ್ತೀನಿ ಅಂತ ಅವರು. ಸೊ ಈ ತರ ಇದ್ದಾಗ ಏನಾಗುತ್ತೆ ಅಂದ್ರೆ ಬಹಳ ಖುಷಿ ಆಗುತ್ತೆ. ಮುಖಾಮುಖಿ ಅನ್ನೋದಕ್ಕಿಂತ ಅಂದ್ರೆ ನಾವೇನ್ ಅನ್ಕೋತೀವಿ ಸಿನಿಮಾದಲ್ಲಿ ಮುಖಾಮುಖಿ ಅಲ್ಲ, ಸಿನಿಮಾದಲ್ಲಿ ನಾವು ಡ್ಯಾನ್ಸ್ ಮಾಡೋದು ಜೊತೆಗೆ. ಮುಖಾಮುಖಿ ಅನ್ನುವಂತ ಕಾನ್ಸೆಪ್ಟೇ ಸಿನಿಮಾದಲ್ಲಿ ಇಲ್ಲ. ಅದು ಸ್ಕ್ರೀನ್ ಅಲ್ಲಿ ಮುಖಾಮುಖಿ ತರ ಕಾಣಿಸುತ್ತೆ. ಬಟ್ ಬರ್ಬೇಕಾದ್ರೆ ನೀನ್ ಹಾಂಗ್ ಮಾಡಿದ್ರೆ ನಾ ಹೆದರಿದ್ರೆ ಮಾತ್ರ ಆಕ್ಚುಲಿ ಆ ಲುಕ್ಕಿಗೆ ಪವರ್. ನಾನು ಮುಖಾಮುಖಿ ಅಂತ ನಾನು ಆ ರಿಯಾಕ್ಷನ್ ಕೊಟ್ರೆ ಆಗ ಸೀನ್ ಸೋತೋಗುತ್ತೆ. ಐ ಥಿಂಕ್ ಆ ಕಾಂಪಿಟೇಷನ್ ಇರ್ಲಿಲ್ಲ. ಇಟ್ ವಾಸ್ ಲೈಕ್ ಅ ಡ್ಯಾನ್ಸ್. ಸೊ ಅವ್ರೊಂದ್ ಸ್ಟೆಪ್ ಇಡ್ತಿದ್ರು, ನಾನೊಂದ್ ಸ್ಟೆಪ್ ಇಡ್ತಿದ್ದೆ. ಸೊ ಇಟ್ ಬಿಕೇಮ್ ಅ ಡ್ಯಾನ್ಸ್ ಅಷ್ಟೇ. ವಿಜಯ್ ಸರ್, ಟೀಸರ್ ನೋಡ್ತಾ ಇದ್ರೆ ಆ ಕಾಟೇರ ನೆಕ್ಸ್ಟ್ ವರ್ಷನ್ ಏನಪ್ಪಾ ಅಂತ ಅನಿಸ್ತಾ ಇತ್ತು. ಸೊ ಬಿಕಾಸ್ ಅಲ್ಲೂ ಕೂಡ ರೈತರಿಗೆ ಪರವಾಗಿ ಒಂದು ಮೆಸೇಜ್ ಕೊಡ್ತಾರೆ. ಸೊ ಇಲ್ಲೂ ಕೂಡ ಟೀಸರ್ ನೋಡಿದಾಗ ಆ ರೀತಿಯಾಗಿ ಏನಾದ್ರು ಸ್ಟ್ರಾಂಗ್ ಮೆಸೇಜ್ ರವಾನೆ ಆಗಿದ್ಯಾ? ಬಿಕಾಸ್ ರೈತರ ಕಷ್ಟ ಅನ್ನೋದು ಹೇಳುತ್ತಿರೋದಾಗಿ ಸುರೇಶ್ ಕೆ ಹಂಪಿ ಅವರೇ ಡೈಲಾಗ್ ರೈಟರ್ ಆಗಿರ್ತಾರೆ. ಸೊ ಇಲ್ಲಿ ಅನ್ನದಾತರ ಪರವಾಗಿ ಒಂದು ಸ್ಟ್ರಾಂಗ್ ಮೆಸೇಜ್ ಏನಾದ್ರು ರವಾನೆ ಆಗ್ತಾ ಇದೆಯಾ ಅಂತ ಸಿನಿಮಾದ ಮುಖಾಂತರ? 100% ಇದು ಒಬ್ಬ ಪ್ರಾಮಾಣಿಕ ರೈತರ ಕಥೆನೇ ಇದು. ಅವರೆಲ್ಲ ನೋವು ನಲಿವುಗಳನ್ನ ಮತ್ತೆ ಇನ್ನೊಂದಷ್ಟು ಡೀಪಾಗಿ ಹೋಗಿ ಏನು ನಡೆದಿತ್ತು, ಏನು ನಡಿಬೋದಾಗಿತ್ತು, ಏನು ಆಗಬೇಕು ಅನ್ನೋದನ್ನ ತುಂಬ ವಿವರವಾಗಿ ಹೇಳಿರುವಂಥ ಒಂದು ಮುದ್ದಾದ ಕತೆ. ತುಂಬ ಮುದ್ದಾಗಿದೆ. ಸರ್, ಇವಾಗ ರೀಸೆಂಟ್ ಆಗಿ ಕಬ್ಬು ಬೆಳೆಗಾರರು ಹೋರಾಟ ಮಾಡಿದ್ರು. ಬೆಳಗಾವಿಲಿ ತುಂಬಾ ಅತಿರೇಕಕ್ಕೆ ಹೋಯ್ತು ಹೋರಾಟ ಅನ್ನುವಂಥದ್ದು. 3,500 ರೂಪಾಯಿಗೆ ಬೆಲೆ ನಿಗದಿ ಮಾಡಿ ಅಂತ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಬರೀ 300 ರೂಪಾಯಿ ಮುಖ ನೋಡ್ಕೊಂಡು. ನಾನು ಒಬ್ಬ ರೈತಾಪಿ ಕುಟುಂಬದಿಂದ ಬಂದಿರೋದಕ್ಕೆ ಕೇಳ್ತಾ ಇದೀನಿ. ಪಿಜ್ಜಾ ಬರ್ಗರ್ಗೆ ನಾವು ಬೆಲೆ ನೋಡಲ್ಲ, ಎಷ್ಟು ಕೇಳಿದ್ರು ಕೊಟ್ಬಿಟ್ಟು 500 ರೂಪಾಯಿ ಇದ್ರು ತಿಂತೀವಿ, 1000 ರೂಪಾಯಿ ಇದ್ರು ತಿಂತೀವಿ. ಬಟ್ ರೈತರಿಗೆ ಯಾಕೆ ಸಂಕಷ್ಟ ಅಂತ ಅಟ್ಲೀಸ್ಟ್ ನಿಮ್ಮ ಮೂವಿ ನೋಡಿ ಎಚ್ಚೆತ್ಕೊಳ್ಬಹುದಾ ಸರ್ಕಾರ? ಇಲ್ಲ, ತುಂಬಾ ಒಳ್ಳೆ ಪಾಯಿಂಟ್ ಮಾತಾಡಿದ್ರಿ ನೀವು. ನಮ್ಮಲ್ಲಿ ನಾವು ಒಗ್ಗಟ್ಟಾಗಿ ಹಂಗೆ ಬೆಲೆ ಕಡಿಮೆ ಆದಾಗ ನಾವೆಲ್ಲರೂ ಹೋಗಿ ಕೊಂಡ್ಕೊಂಡ್ರೆ ಆ ರೈತನ ಮನೇಲಿ ಆತ್ಮಹತ್ಯೆ ಆಗೋದಿಲ್ಲ. ಅದನ್ನು ನಾವು ಮಾಡಲ್ಲ. ಮತ್ತೆ ಆನ್ಲೈನಲ್ಲಿ ಆರ್ಡರ್ ಮಾಡಿ ಬೇಕಾಗಿರೋ ಜಂಕ್ ಫುಡ್ ತರಿಸ್ಕೊಂಡು ತಿಂತಾ ಇರ್ತೀವಿ. ನಮ್ಮಲ್ಲೇ ಇದೆ, ನಾವು ಮಾಡಬೇಕಾಗಿರೋದು. ಇದು ಸರ್ಕಾರದ ಜವಾಬ್ದಾರಿನೂ ಇದೆ, ಸರ್ಕಾರದ ಹೊಣೆನೂ ಇದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ನಾನು ನೀವು ಹೌದು, ಇವತ್ತು ರೈತರು ನಾವು ಇಷ್ಟೊತ್ತು ಈ ಮಟ್ಟಕ್ಕೆ ಕೂರಕ್ಕೆ ನಿಲ್ಲಕ್ಕೆ ರೈತರೇ ಕಾರಣ ಅನ್ನೋದೇ ಆದರೆ ನಾವೆಲ್ಲರೂ ಅಂಥ ಸಮಯದಲ್ಲಿ ನಮ್ಮ ಕೈಯಿಂದ ನಾವೇ ದುಡ್ಡು ಕೊಟ್ಟು ತಂದು ಮನೇಲಿ ತಿನ್ಬೇಕು. ಅದು ನಡೆದಾಗ ಮಾತ್ರ ಚಂದ. ನಾವು ಅವ್ರನ್ನ ಬಿಟ್ಕೊಡ್ಬಾರ್ದು ಯಾವತ್ತೂ. ಯಾಕೆಂದ್ರೆ ಯಾವತ್ತು ನಾವು ಅವ್ರನ್ನ ಬಿಟ್ಕೊಡ್ತೀವಿ, ಅವ್ರ ಮನೆ ಒಬ್ಬ ರೈತ ಕೋಟ್ಯಾಂತರ ಜನಕ್ಕೆ ಅನ್ನ ಹಾಕೋ ಶಕ್ತಿ ಇದ್ದಾಗ ಅವನು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ. ಅದು ನಡಿಬಾರ್ದು ಅಂದ್ರೆ ನಾವು ನೆಟ್ಟಿಗಿರ್ಬೇಕು ಫಸ್ಟ್.